ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳ ನುಡಿ ಸಹಜಾನಂದದ ನಗು ಮಾತ್ರವೇ ನಿಜವಾದ ನಗು ಮತ್ತು ಪುರಾಣ ಕಥೆಗಳು ಕಾಗಕ್ಕ ಗುಬ್ಬಕ್ಕ ಕಥೆಗಳಲ್ಲ. ಶಟಲ್ ಬ್ಯಾಡ್ಮಿಂಟನ್ ಭಾರತ ಜೂನಿಯರ್ ತಂಡಕ್ಕೆ ಆಯ್ಕೆಯಾದ ವಿಭಾವಗೆ ಶಾಸಕರಿಂದ ಸನ್ಮಾನ. ಮಾತು ಇದು ಸಾಗರಕ್ಕೆ ಹೆಮ್ಮೆ. ಈ ಸಾಧನೆ ಸುಮ್ಮನೆ ಅಲ್ಲ. ಸಹಜಾನಂದದ ನಗು ಮಾತ್ರವೇ ನಿಜವಾದ ನಗು, ಉಳಿದಿರುವುದು ಕೃತಕ ಹಾಗೂ ಲಾಭಕ್ಕಾಗಿ ಪಡೆಯುವ ನಗು. ಆದರೆ ದೇವಿಯಲ್ಲಿ ನಾವು ಒಳ್ಳೆಯವರಾದರೆ ಕರುಣೆಯ ಮಂದಹಾಸ ಇದೆ ಎಂದು ಶ್ರೀ ರಾಮಚಂದ್ರಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು. ಸಾಗರದ ಶ್ರೀ ರಾಘವೇಶ್ವರ ಭವನದಲ್ಲಿ ನಡೆಯುತ್ತಿರುವ ನವರಾತ್ರ ನಮಸ್ಯದ 7ನೇ ದಿನದ ಲಲಿತೋಪಾಖ್ಯಾನ ಪ್ರವಚನ ಮಾಲಿಕೆಯಲ್ಲಿ ಆಶೀರ್ವಚನ ನೀಡಿದರು. ನಾವು ಬಂಡಾಸುರರಾದರೆ ದೇವಿ ಆಯುಧ ಪ್ರಯೋಗ ಮಾಡುತ್ತಾಳೆ. ನಾವು ಪುಣ್ಯದ ದಾರಿಯಲ್ಲಿ ಸಾಗಿದರೆ ದೇವಿಯ ಕರುಣೆಗೆ ಪಾತ್ರರಾಗುತ್ತೇವೆ. ನಮ್ಮ ನಡೆನುಡಿಗಳು ನಾವು ದೇವಿಯ ಕರುಣಾಪೂರಿತ ಅನುಗ್ರಹಕ್ಕೆ ಪಾತ್ರರೋ ಅಥವಾ ದೇವಿಯ ಆಯುಧಾಘಾತಕ್ಕೆ ಅರ್ಹರು ಎಂದು ನಿರ್ಧರಿಸುತ್ತದೆ ಎಂದು ಹೇಳಿದ ಅವರು, ಇಂದಿನ ವಿಜ್ಞಾನವನ್ನು ಓದಿದವರು ನಮ್ಮ ಪುರಾಣ ಕಥೆಗಳನ್ನು ಕಾಗಕ ಗುಬ್ಬಕ್ಕ ಕಥೆ ಎಂದು ಭಾವಿಸಬಹುದು. ಆದರೆ ನಮ್ಮ ಋಷಿಮುನಿಗಳು ಜ್ಞಾನದೃಷ್ಟಿಯಲ್ಲಿ ಅವುಗಳನ್ನು ಕಂಡುಕೊಂಡಿದ್ದಾರೆ. ನಾವು ಆ ಜ್ಞಾನದೃಷ್ಟಿಯಲ್ಲಿ ನಮ್ಮ ಪುರಾಣಾದಿಗಳನ್ನು ಗಮನಿಸಿದಾಗ ಅವುಗಳ ಒಳ ಮರ್ಮದ ಅರಿವಾಗುತ್ತದೆ ಎಂದರು. ಪ್ರಕೃತಿ ಒಳಿತು ಹಾಗೂ ಕೆಡಕು ಎರಡರ ಸೂಚನೆಯನ್ನು ನೀಡುತ್ತದೆ. ಗ್ರಹ ನಕ್ಷತ್ರಗಳ ಮೂಲಕ, ನಮ್ಮ ದೇಹದ ಮೂಲಕ ಮತ್ತು ಶಕುನಗಳ ಮೂಲಕ, ಈ 3 ರೀತಿಯಲ್ಲಿ ಪ್ರಕೃತಿ ಮುಂದಿನ ಸೂಚನೆಯನ್ನು ನೀಡುತ್ತದೆ. ಅದನ್ನು ಅರಿತಾಗ ನಾವು ಮುಂದಿನ ದಿನಗಳನ್ನು ಹಿಂದೆ ಕಾಣಬಹುದು ಎಂದು ಅಭಿಪ್ರಾಯಪಟ್ಟರು. ಲಲಿತಾ ದೇವಿ ಹಾಗೂ ಬಂಡಾಸುರನ ಯುದ್ಧದ ಸನ್ನಿವೇಶಗಳ ಬಗ್ಗೆ ವಿವರಿಸಿದ ಶ್ರೀಗಳು, ಅಂದಿನ ಯುದ್ಧ ತಂತ್ರಗಳು ಹಾಗೂ ಯುದ್ಧೋಪಕರಣಗಳು ವೈರಿಗೂ ಕೂಡ ಮುಕ್ತಿಗೆ ದಾರಿ ತೋರಿಸುವಂತಿದ್ದವು. ಆದರೆ ಇಂದಿನ ಯುದ್ಧ ಹಾಗೂ ಆಯುಧಗಳು ಸಮೂಹ ನಾಶಕವಾಗಿದ್ದು ಜೀವ ಸಂಕುಲಕ್ಕೆ ಮಾರಕವಾಗಿದೆ ಎಂದು ವಿವರಿಸಿದರು. ಉತ್ತರ ಕನ್ನಡದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿಮೂಲ ಅಧ್ಯಕ್ಷ ವಿದ್ಯಾಧರ್ ಗುರುಶಕ್ತಿ, ಸಾಗರ ನಗರ ಸಭಾ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್, ಮಾಜಿ ಅಧ್ಯಕ್ಷ ಟಿ.ಡಿ. ಮೇಘರಾಜ್, ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲಗೋಡ್ ರತ್ನಾಕರ್ ಶ್ರೀಗಳವರಿಂದ ಆಶೀರ್ವಾದ ಪಡೆದರು. ಇದಕ್ಕೂ ಮುನ್ನ ನವರಾತ್ರ ನಮಸ್ಯ ಸಮಿತಿಯಿಂದ ಕೊಡಮಾಡಿದ ಸಮಾಜ ಗೌರವವನ್ನು ಜೈನ ಸಮಾಜ, ವಿಷ್ಣು ಸಮಾಜ, ಜೈನ ದಿಗಂಬರ ಸಮಾಜ, ಆರ್ಯ ವೈಶ್ಯ ಸಮಾಜ ಹಾಗೂ ಕುರುಬ ಸಮಾಜ ಅವರಿಗೆ ನೀಡಲಾಯಿತು. ಆಯಾ ಸಮಾಜದ ಪರವಾಗಿ ಅಧ್ಯಕ್ಷರಾದ ಚಂಗನ್ ಜಿ ಲಾಲ್, ಭೀಮ್ ಸಿಂಗ್, ಹೊಯ್ಸಳ, ಸೂರ್ಯನಾರಾಯಣ ಹಾಗೂ ಹನುಮಂತಪ್ಪ ಗೌರವ ಸ್ವೀಕರಿಸಿದರು. ಅಲ್ಲದೆ ಮಾರಿಕಾಂಬ ಸಮಿತಿಯ ಪರವಾಗಿ ಕೆ.ಎನ್. ನಾಗೇಂದ್ರ ಅವರು ಗೌರವ ಸ್ವೀಕರಿಸಿದರು. ಮಠದ ಶಾಸನ ತಂತ್ರದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ, ಪ್ರಧಾನ ಮಠದ ಪುನರ್ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷ ಗಣಪತಿ ಜಟ್ಟಿಮನಿ, ರಾಮಚಂದ್ರಪುರ ಹವ್ಯಕ ಮಂಡಲದ ಉಪಾಧ್ಯಕ್ಷ ರಮೇಶ್ ಕಾನಗೋಡು, ನವರಾತ್ರ ನಮಸ್ಯ ಸಮಿತಿ ಸಂಚಾಲಕರಾದ ಕೆ.ಆರ್. ಗಣೇಶ್ ಪ್ರಸಾದ್, ಪ್ರಕಾಶ್ ಬಾಗಿ, ಯು.ಎಚ್. ರಾಮಪ್ಪ, ಹವ್ಯಕ ಮಹಾಮಂಡಲದ ಪ್ರಧಾನರಾದ ರುಕ್ಮಾವತಿ, ರಮೇಶ್ ಹೆಗಡೆ ಗುಂಡುಮನೆ, ಶ್ರೀನಾಥ್ ಸಾರಂಗ, ನರಸಿಂಹಮೂರ್ತಿ, ಗೌತಮ್, ಸುಬ್ರಹ್ಮಣ್ಯ ಐಸಿರಿ, ತಿಮ್ಮಪ್ಪ ಮತ್ತಿತರರು ಇದ್ದರು. ಮುನ್ನ ಬೆಳಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಅಂದರೆ ಆನಂದವನ್ನು ಚೆಲ್ಲುತ್ತಾಳೆ. ನಗು ಎನ್ನುವುದು ಒಳಗೆ ತುಂಬಿ ಹಿಡಿಸಲಾರದ ಆನಂದ ಆನಂದದ ಹೊರಗೆ ಬರುವಂಥದ್ದು. ಒಳಗೆ ಹಿಡಿಸುವಷ್ಟೇ ಆನಂದ ಅಂದರೆ ನಗು ಬರಬೇಕು ಅಂತಿಲ್ಲ. ಈಗ ನಾವು ನಗುವಂತ ತುಂಬ ಕೃತ್ರಿಮ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಗಬೇಕು ಅಂದ್ರೆ ನಗಬೇಕು ಅಂತ. ಅದಕ್ಕೆಲ್ಲ ತರಬೇತಿಗಳು ಕೂಡ ಇದೆ. ಎಷ್ಟು ನಗಬೇಕು, ಎಲ್ಲಿ ಎಷ್ಟು ನಗಬೇಕು, ಎಲ್ಲಿ ಹಲ್ಲು ತೋರಿಸ್ಬೇಕು, ಕಿವಿ ಎಷ್ಟಾಗಿ ಹೋಗಬೇಕು ಅನ್ನೋ ಮಟ್ಟಿಗೂ ಇವತ್ತಿಗೆ ಇದೆ. ಎಷ್ಟು ಲಾಭ ಆಗ್ತದೆ ಅನ್ನೋದ್ರ ಮೇಲೆ ಅಷ್ಟು ನಗಬೇಕು ಅಂತ ನಾವು ಕಾಲದ ನಗದೇವೆ ಇವತ್ತು. ಆದರೆ ಆಕೆ ಹಾಗಲ್ಲ. ಅದು ಸಹಜಾನಂದ ತುಂಬಿ ತುಳುಕಿದ್ದು ಮುಖದಲ್ಲಿ ನಗುವಾಗಿ ಅಂಥದ್ದು. ಹೀಗಾಗಿ ಆ ವರ್ಗಕ್ಕೆ ನಾವು ಸೇರೋಣ. ಆಕೆಯ ಮಂದಹಾಸನ ನೋಟಕ್ಕೆ, ವೀಕ್ಷಣೆಗೆ ನಾವೆಲ್ಲ ಪಾತ್ರರಾಗೋಣ. ತತ್ವವೇ ಅಂದರೆ ಒಂದೊಂದು ದೇವತೆ ಕೂಡ ಒಂದೊಂದು ತತ್ವ. ಅದು ದೇವತೆ ಅಂದರೆ ಏನು ಅಂದರೆ ಅಂತರ್ನಿಹಿತವಾಗಿರ್ತಕ್ಕಂಥ ತತ್ವವೇ ದೇವತೆಯಾಗಿ ಅಭಿವ್ಯಕ್ತ ಆಗುವಂಥದ್ದು. ಅಂತ ತಿಳ್ಕೊಳ್ಬೇಕು. ಈಗ ಉದಾಹರಣೆಗೆ ಲಲಿತಾ ದೇವಿ ಏನದು ಪ್ರಕೃತಿ ತತ್ವ. ಅದು ಮೂಲ ಪ್ರಕೃತಿ ತತ್ವ. ಆ ರೂಪದಲ್ಲಿ ಅಭಿವ್ಯಕ್ತ ಆಗಿದೆ. ರಾಮ ಅಂದ್ರೆ ಏನು ಪುರುಷ ತತ್ವ, ಪರಮ ಪುರುಷ, ಆ ರೂಪದಲ್ಲಿ ವ್ಯಕ್ತ ಆಗಿರುವಂಥದ್ದು. ಹಾಗಾಗಿ ತತ್ವಮಯವಾದ ರಥ, ಅದು ದೇವತಾಮಯವಾದ ರಥ. ಅದನ್ನೇರಿ ಆಕೆ ಯುದ್ಧ ಮಾಡ್ತಾರೆ ಅಂದರೆ ಋಷಿಗಳು ವರ್ಣನೆ ಮಾಡಿರುವಂಥದ್ದು. ಅವರೆಲ್ಲ ಕವಿಗಳಲ್ಲ. ಕವಿಗಳಿಗೂ ಋಷಿಗಳಿಗೆ ವ್ಯತ್ಯಾಸ ಇದೆ. ಕವಿ ಅಂದರೆ ಕಲ್ಪನೆ ಮಾಡಿದವನು ಬರೀತಾನ. ಅಪಾರವೇ ಕಾವ್ಯ ಸಂಸಾರದಲ್ಲಿ ಕವಿಜಯ ಪ್ರಜಾಪತಿ, ಕಾವ್ಯಗಳ ಪ್ರಪಂಚ, ಕವಿಯೇ ಬ್ರಹ್ಮ, ಯಥಾಸ್ಮಿ ರೋಚತೆ ಅವನಿಗೆ ಬರ್ತದೋ ಹಾಗೆ ಹೇಳೋದು. ಆ ಕಲ್ಪನೆ ಪ್ರಕಾರ ಬದಲಾಗ್ತಾ ಹೋಗ್ತದೆ. ಕವಿ ವಿಷಯ, ಋಷಿ ವಿಷಯ ಆಗಲ್ಲ. ಕವಿ ಕಲ್ಪನೆ ಇಲ್ಲ. ಆದರೆ ಋಷಿ
ವಿಶಿಷ್ಟಕ್ಕೆ ದರ್ಶನ, ದರ್ಶನದಿಂದ ಋಷಿ ಕಾಣುವಂಥದ್ದು. ಹಾಗಾಗಿ ಅದು ಅದು ಇನ್ನೊಂದು ಮಜಲು, ಇನ್ನೊಂದು ಆಯಾಮ, ಇನ್ನೊಂದು ನಮ್ಮ ದೃಷ್ಟಿ ನೋಡಬೇಕಾಗ್ತದೆ. ಇದ್ದಾಗ ಇದೆಲ್ಲವೂ ನಾವೀಗ ಹೇಗೆ ಬೆಳ್ಳಿ ತೆರೆಯಲ್ಲಿ ನೋಡ್ತೇವೋ ಹಾಗೆ ತೆರ್ಕೊಡ್ತೇವೆ. ಕರ್ಕೊಂಡು ಬಂದು ಈ ಘಟನಾಗಳು ತೆರ್ಕೊಡ್ತೇವೆ. ಸಾಧ್ಯ ಇದೆ. ಮಹೇಂದ್ರ ಪರ್ವತ ಅನ್ನೋದು ಇದಕ್ಕೆ ಉದ್ಬೋಧಕ. ಸಾಗರ ತಾಲೂಕಿನ ಹೆಮ್ಮೆಯ ಕುವರಿ ವಿಭವ ಭಾರತದ ಜೂನಿಯರ್ ಶಟಲ್ ಬ್ಯಾಡ್ಮಿಂಟನ್ ತಂಡಕ್ಕೆ ಆಯ್ಕೆಯಾಗಿರುವುದು ಸಾಗರಕ್ಕೆ ಹೆಮ್ಮೆ ತರುವ ವಿಷಯವಾಗಿದೆ. ಅವಳ ಸಾಧನೆ ಇತರ ಮಕ್ಕಳಿಗೂ ಮಾದರಿಯಾಗಬೇಕು ಎಂದು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಆಗಿರುವ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಫ್ರೆಂಡ್ಸ್ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ 2 ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇಂತಹ ಪ್ರತಿಭೆ ಹುಟ್ಟುಹಾಕಿದ ಇಲ್ಲಿನ ಕ್ರೀಡಾಂಗಣದ ಅಭಿವೃದ್ಧಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಸಿದ್ಧನಿದ್ದೇನೆ ಎಂದು ಅವರು ಹೇಳಿದರು. ನಗರಸಭೆ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಯೋಜನಾ ಸೇವಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯಕ್, ನಗರಸಭಾ ಸದಸ್ಯ ಗಣಪತಿ ಮಂಡಗಳೆ, ಹೊಳೆಯಪ್ಪ, ನಿರಂಜನ್ ಕೋರಿ, ಸುಬ್ರಹ್ಮಣ್ಯ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾದ ಹೆಮ್ಮೆಯ ಕ್ರೀಡಾಪಟು ಕುಮಾರಿ ವಿಭವ, ತರಬೇತುದಾರ ದೀಪಕ್ ಎಸ್, ಕ್ರೀಡಾಂಗಣಗಳ ಉಸ್ತುವಾರಿ ನಿರ್ವಹಿಸಿದ ಸುಬ್ರಹ್ಮಣ್ಯ ಭಟ್ ಅವರನ್ನು ಒಳಾಂಗಣ ಕ್ರೀಡಾಂಗಣದ ಆಟಗಾರರ ಪರವಾಗಿ ಅಭಿನಂದಿಸಲಾಯಿತು. ಗಿರೀಶ್ ಬೇಸೂರು ಸ್ವಾಗತಿಸಿ, ನಾಗಬೇಣಿ ಪ್ರಾರ್ಥಿಸಿ, ಶಮಂತ್ ವಂದಿಸಿದರು. ಸತ್ಯನಾರಾಯಣ ಸೇರಿದಂತೆ ಕಾರ್ಯಕ್ರಮ ನಿರೂಪಿಸಿದರು. ಅವಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಯಾರ್ಯಾರು ಕೊಟ್ಟಿದ್ದಾರೆ, ನಾನೊಬ್ಬ ಶಾಸಕನಾಗಿ ಕ್ಷೇತ್ರದ ಶಾಸಕನಾಗಿ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾವ ಕ್ರೀಡಾಪಟುಗಳಿರ್ಬೋದು, ಯಾರೇ ಸಾಧನೆ ಮಾಡಿದರಿರ್ಬೋದು, ಅವರೆಲ್ಲರಿಗೂ ಈ ರೀತಿಯ ಸಹಾಯ ಮಾಡುವಂಥ ಭಾವನೆ ನಮ್ಮ ತಾಲೂಕಿನ ಜನರಿಗಿದೆ. ಅದೇ ಥರ ಎಲ್ಲರೂ ಸಹಾಯ ಮಾಡಿದ್ದಾರೆ. ಯಾಕಂದರೆ ಅವರ ಕುಟುಂಬ ಭಾಳ ಅಷ್ಟೊಂದು ಇದಿಲ್ಲ, ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವರು ಶ್ರೀಮಂತರು ಅಲ್ಲ, ಸಾಧಾರಣ ಕುಟುಂಬ ಆಗಿದ್ದರೂ ಸಹ ಅವಳ ಸಾಧನೆ ಮೆಚ್ಚಿ ನಾವು ಕೊಡಬೇಕು. ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ, ನಾವು ಸಹಕಾರ ಕೊಡೋಣ ಮುಂದೆ ಅಂತ ಹೇಳ್ತಾ ಇವತ್ತು ಇಲ್ಲಿ ಭಾಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ರಿ. ಖುಷಿಯಿಂದ ಆಟ ಆಡ್ರಿ.